ಸಂದರ್ಭ. ಕಾರಣ ಸ್ಪಷ್ಟ ಇದೆ. ಕಲಾವಿದರು ಆರ್ಥಿಕವಾಗಿ ತುಂಬ ಬಡವರಾಗಿದ್ದರು ಆ ಕಾಲದಲ್ಲಿ. ಈ ಕಾಲದಲ್ಲಿ ಕೆಲವರಿದ್ದಾರೆ. ಮಳೆಗಾಲದಲ್ಲಿ ಇತರ ಕೆಲಸ ಮಾಡೋದಕ್ಕೆ ಅವರಿಂದ ಸಾಧ್ಯ ಇಲ್ಲ. ಬೇಸಿಗೆಗಾಲದಲ್ಲಿ ಯಕ್ಷಗಾನ ಮೇಳದ ತಿರುಗಾಟದಲ್ಲಿ ಹೋಗ್ತಾರೆ. ಮಳೆಗಾಲದ ಜೀವನೋಪಾಯಕ್ಕಾಗಿ ಚಿಕ್ಕ ಮೇಳವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಅದರ ಜೊತೆಯಲ್ಲಿ ಕೆಲವು ಬಾಲ ಕಲಾವಿದರು ಅದರಲ್ಲಿ ತರಬೇತಿಯನ್ನು ಹೊಂದೋದಕ್ಕೂ ಸಾಧ್ಯತೆ ಇದೆ. ಒಂದೊಂದು ಮನೆಯಲ್ಲಿ ಒಂದೊಂದು ಪುಣ್ಯ ಪ್ರಸಂಗದ ತುಣುಕುಗಳನ್ನು ಒಂದು 20 ನಿಮಿಷದವರೆಗೆ ಪ್ರದರ್ಶನ ಮಾಡೋದ್ರ ಮೂಲಕ ಸಂಭಾಷಣೆ ಅದನ್ನೆಲ್ಲ ಸಿದ್ಧಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಭಾಗವತರು ತನ್ನ ಕಂಠವನ್ನು ಶುದ್ಧವಾಗಿ ಇರಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಮದ್ದಳೆಯವರು ಅವರ ಮದ್ದಳೆ ವಾದನ ಅದನ್ನು ಕೂಡ ಅದರಲ್ಲಿ ತರಬೇತಿ ಕೊಡೋದಕ್ಕೆ ಇದೊಂದು ಸಾಮಾನ್ಯವಾಗಿ ಹೇಳೋದಿದ್ರೆ ಒಂದು ಶಾಲೆ ಹಾಗೆ. ಈ ಚಿಕ್ಕಮೇಳದಲ್ಲಿ ಒಂದು ಶಾಲೆ ಹಾಗೆ. ಇಲ್ಲಿ ತರಬೇತಿಗೊಂಡವರು ಅವರು ಮುಂದಕ್ಕೆ ಪ್ರಬುದ್ಧ ಕಲಾವಿದರಾಗಿ ಪರಿವರ್ತನೆ ಹೊಂದ್ತಾರೆ. ಈ ಎಲ್ಲ ಹಿನ್ನೆಲೆ ಈ ಚಿಕ್ಕಮೇಳಕ್ಕಿದೆ. ಒಂದು 5 ಮಂದಿ ಕಲಾವಿದರ ಒಂದು ತಂಡ, ಅಂದರೆ 5 ಮನೆಯವರ ಕುಟುಂಬದ ಜೀವನಕ್ಕೆ ಇದೊಂದು ಪೂರಕವಾದಂತಹ ವ್ಯವಸ್ಥೆ ಆಗ್ತದೆ. ಮಳೆಗಾಲದ ತಿರುಗಾಟದ ಮೂಲಕ ಅವರು ಸಂಪಾದನೆ ಮಾಡಿದ್ದು ಮನೆಗೆ ಹೋಗ್ತದೆ. ಮನೆ ಮಾಡಿದ ಮಕ್ಕಳು ಅವರ ಜೀವನ ಸಾಗಿಸಲಿಕ್ಕೆ ಪೂರಕವಾಗಿ ಆ ಸಂಗ್ರಹ ಅದನ್ನು ಉಪಯೋಗ ಮಾಡ್ತಾರೆ. ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬಾಳಿ ಬದುಕಬೇಕು ಅನ್ನೋ ಆಶಯ ಕಲಾವಿದರಿಗೆ ಇರುವುದು ತಪ್ಪಲ್ಲ. ಹಾಗಾಗಿ ಈ ಒಂದು ಚಿಕ್ಕ ಮೇಳ ಅಂದರೆ ಮನೆ ಯಕ್ಷಗಾನದ ಇದೊಂದು ತಂಡಗಳು ಹುಟ್ಟಿಕೊಂಡಿತು. ಇದಕ್ಕೆ ತುಂಬ ಇತಿಹಾಸ ಇದೆ. ಈಗಲ್ಲ, ಸಾಧಾರಣ ಒಂದು 200-250 ವರ್ಷಗಳ ಹಿಂದೆ ಕಾಸರಗೋಡು ಒಂದು ಭಾಗದಲ್ಲಿ ಆರಂಭಗೊಂಡಿತು ಎನ್ನುವಂಥ ಪ್ರತೀತಿ ಇದೆ. ಆ ಬಳಿಕ ನಮ್ಮ ಜಿಲ್ಲೆಯಲ್ಲಿ ಈಗ ಸರ್ವಸಾಮಾನ್ಯ ಒಂದು 10-60 ಚಿಕ್ಕ ಮೇಳಗಳ ತಂಡ ಇದೆ. ಎಲ್ಲವೂ ಕಾರ್ಯಾಚರಿಸ್ತದೆ. ಅವರಲ್ಲಿ ಒಂದು ಶಿಸ್ತು ಇರಲಿಲ್ಲ. ಶಿಸ್ತು ಅಂದರೆ ಒಂದು ಮನೆಗೆ ಹೋಗುವಾಗ ಯಾವ ರೀತಿಯಲ್ಲಿ ಹೋಗಬೇಕು, ಅಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡುವಂಥ ರೀತಿ ಹೇಗಿರಬೇಕು, ಆ ಮನೆಯಲ್ಲಿ ಹೇಗೆ ವ್ಯವಹರಿಸಬೇಕು ಇತ್ಯಾದಿ ಅದರ ನಿಯಮಾವಳಿಗಳಿದೆ. ಅದನ್ನೆಲ್ಲ ನಾವು ಒಕ್ಕೂಟಕ್ಕೆ ಎಲ್ಲರನ್ನು ಕರೆಸಿ ಸಮಾಲೋಚನೆ ಮಾಡಿ ಅದಕ್ಕೊಂದು ಇದನ್ನಿತ್ತಂ ಹೀಗೆಯೇ ಇರಬೇಕೆನ್ನುವಂಥ ಒಂದು ಸೂಚನಾ ಪತ್ರವನ್ನು ನಾವು ಮಾಡಿ ಎಲ್ಲ ತಂಡಕ್ಕೂ ಕೊಟ್ಟಿದ್ದೇವೆ. ಆದರೆ ಕೆಲವರು ಅದನ್ನು ನಗಣ್ಯ ಅಂತ ಭಾವಿಸಿ ಇಚ್ಛಾನುಸಾರ ಕೆಲವರು ತಿರುಗಾಟ ಮಾಡೋದಿದೆ. ಅವ್ರಿಗೂ ಅದಕ್ಕೂ ನಾವು ಕಡಿವಾಣ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಏನೆಲ್ಲ ನಮ್ಮಿಂದ ಗರಿಷ್ಠ ಮಟ್ಟದಲ್ಲಿ ಇದನ್ನು ಉತ್ಕೃಷ್ಟವಾದಂತಹ ಪ್ರದರ್ಶನ ನೀಡುವಂತಹ ಆ ಒಂದು ನಮ್ಮ ಉದ್ದೇಶ ಉಂಟು. ಅದು ಸಾಕಾರ ಆಗುವಲ್ಲಿ ನಾವು ಗರಿಷ್ಠ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಈಗಾಗಲೇ ನೋಂದಾವಣೆ ಕೂಡ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಆ ಮೂಲಕ ಇದಕ್ಕೊಂದು ಕಾನೂನಾತ್ಮಕವಾದಂತಹ ಒಂದು ಬಲವು ಬರಬೇಕು ಎನ್ನುವಂಥ ಉದ್ದೇಶದಿಂದ ಒಕ್ಕೂಟದ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದೇವೆ. ಇನ್ನು ಈಗ ನಮಗೆ ಪ್ರಸ್ತುತ ಒಂದು ಸಮಸ್ಯೆ ಅಂತ ಹೇಳಿದರೆ ಅದು ಸಮಸ್ಯೆ ಆಗೋದು. ಕೆಲವರು ಈ ನಮ್ಮ ಚಿಕ್ಕಮೇಳದ ಒಕ್ಕೂಟದಲ್ಲಿ ನೋಂದಾಯಿಸಿಕೊಳ್ಳದೆ ಅವರು ಇಷ್ಟಾನುಸಾರ ಎಲ್ಲೋ ಒಂದು ಚಿಕ್ಕಮೇಳವನ್ನು ಮಾಡಿಕೊಂಡು ಮನೆಗೆ ಹೋಗಿ ಕಳೆದ ವರ್ಷ ಒಂದು ಅನಪೇಕ್ಷಿತ ಘಟನೆ ಕೂಡ ನಮ್ಮ ಮಂಗಳೂರು ಹೊರಭಾಗದಲ್ಲಿ ಒಂದು ನಡೆದಿದೆ. ಒಂದು ಮನೆಗೆ ಹೋದವರು ಒಂದು ಮೊಬೈಲ್ ಮೌಲ್ಯಯುತವಾದಂಥ ಮೊಬೈಲನ್ನು ಆ ತಂಡ ಒಬ್ಬರು ಎಗರಿಸಿ ಇಡೀ ಚಿಕ್ಕ ಮೇಳ ಎನ್ನುವಂತಹ ಈ ಒಂದು ಯಾವ ಕಾರ್ಯಕ್ರಮ ನೀಡುವಂತಹ ತಂಡಗಳಿದೆಯೋ ಎಲ್ಲರ ಮೇಲೆಯೂ ಒಬ್ಬರು ಮಾಡುವಂತಹ ತಪ್ಪಿನಿಂದಾಗಿ ಅದು ಎಲ್ಲರಿಗೂ ಅದೊಂದು ಅಪವಾದ ಭೀತಿ ಬಂದಿದೆ. ಎಲ್ಲ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಕಾನೂನಿನ ನಮಗೆ ರಕ್ಷಣೆ ಬೇಕು. ಈ ನಮ್ಮ ಚಿಕ್ಕ ಮೇಳದ ನಿಯಮಾನುಸಾರ ಒಕ್ಕೂಟದಲ್ಲಿ ನೋಂದಾವಣೆ ಆಗದೆ ಇಚ್ಛಾನುಸಾರ ಕೆಲವರು ಚಿಕ್ಕ ಮೇಳ ಮಾಡಿದರೆ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕುವಂತಹ ನಮ್ಮ ಒಂದು ಚಿಂತನೆಗೆ ನೀವು ಅನುಕೂಲ ಮಾಡಿಕೊಡಬೇಕೆನ್ನುವಂತಹ ಒಂದು ಭಿನ್ನಹವನ್ನು ನಾವು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಮಾಡಿಕೊಳ್ತೇವೆ. ಕಳೆದ ವರ್ಷ ಕೂಡ ನಾವು ಕೇಳಿಕೊಂಡಿದ್ದೇವೆ, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ವರ್ಷ ಕೂಡ ಸ್ಪಂದಿಸಬಹುದು ಎನ್ನುವಂತಹ ವಿಶ್ವಾಸ ಇದೆ. ಒಟ್ಟಿನಲ್ಲಿ ಬಡ ಕಲಾವಿದರ ಬದುಕಿಗೆ ಅನ್ಯಾಯ ಆಗಬಾರ್ದು. ಕಲಾವಿದರನ್ನು ಹೇಳಿಕೊಂಡು ಎಲ್ಲೋ ಕಟ್ಟದವರನ್ನು ಕರೆಸಿ ಅವರಿಂದ ಏನೋ ವೇಷವನ್ನು ಮಾಡಿಸಿ ಮನೆಗೆ ಹೋಗಿ ಅದು ಶಿಸ್ತಿಲ್ಲ, ನಿಯಮ ಇಲ್ಲ ಅಂಥದ್ದು ಆಗಬಾರ್ದು ಎನ್ನುವಂಥ ಉದ್ದೇಶ ಹೊರತು ನಮಗೆ ಯಾರ ಬದುಕಿಗೆ ನಾವು ಸಮಸ್ಯೆ ಮಾಡೋದು ಉದ್ದೇಶ ಇಲ್ಲ. ನಿಜವಾದ ಅರ್ಹ ಕಲಾವಿದರಿಗೆ ಅದರಿಂದ ಅನ್ಯಾಯ ಆಗ್ತದೆ.
2 ವರ್ಷಗಳ ಹಿಂದೆ ಚಿಕ್ಕಮೇಳ ಒಂದೆರಡು ಮೂರು ಕಡೆಯಲ್ಲಿ ಅನಪೇಕ್ಷಿತ ಘಟನೆ ಆದಾಗ ಇದು ಬೇಡ, ಇದನ್ನು ನಿಲ್ಲಿಸುವಂಥ ಒಂದು ಸಂಘಟನೆ ಅವರೆಲ್ಲ ಮುಂದೆ ಬಂದಿದ್ದರು. ನಮ್ಮ ಧರ್ಮಕ್ಕೆ ಅಪಚಾರ ಆಗ್ತದೆ, ಹೀಗೆಲ್ಲ ಮಾಡಬಾರ್ದು ಅಂತ. ಆವಾಗ ಕಲಾವಿದರ ಕೂಗನ್ನು ಕೇಳಿ ನಾವು ಬೀಚ್-ರೋಡ್ನಲ್ಲಿ ಬಂಟ್ವಾಳದ ಬೀಚ್-ರೋಡ್ನಲ್ಲಿ ಒಂದು ಸಭೆ ಕರೆದು ಅಲ್ಲಿ ಚಿಂತನ ಮಂಥನ ಮಾಡಿದೆವು. ಚಿಂತನ ಮಂಥನ ಮಾಡಿ ಒಂದು ಒಕ್ಕೂಟ ರಚನೆ ಮಾಡುವ, ಒಕ್ಕೂಟದ ನಿಯಮಾನುಸಾರ ನಿರ್ದೇಶನದಿಂದ ಮುಂದಕ್ಕೆ ಮನೆ ಮನೆ ಯಕ್ಷಗಾನ ಮಾಡೋಣ ಎನ್ನುವಂಥ ಅಭಿಪ್ರಾಯ ಮೂಡಿಬಂತು. ಈ ನಿಯಮಾವಳಿ ರೂಪಿಸಿದ್ದೇವೆ. ಅದು ಪಾರದರ್ಶಕವಾಗಿದೆ, ಯಾರಿಗೂ ಬಾಧೆ ಕೊಡುವಂಥದ್ದಲ್ಲ, ಎಲ್ಲರೂ ಅನುಸರಿಸಬೇಕದು. ಹಾಗೆ ಆ ನಿಯಮಾನುಸಾರವಾಗಿ ಆ ಚಿಕ್ಕಮೇಳದ ತಂಡ ಮನೆ ಮನೆಗೆ ಹೋದರೆ ಆ ಮನೆಯಲ್ಲೊಂದು ಗೌರವ ಇದೆ. ಕೇವಲ ಇದು ಮನೋರಂಜನೆ ಕಲೆ ಅಲ್ಲ, ಧಾರ್ಮಿಕ ಕಲೆ. ಯಕ್ಷಗಾನ ಕಲಾವಿದರು ವೇಷಭೂಷಣ ಧಾರಣೆ ಮಾಡಿಕೊಂಡು ಮನೆಗೆ ಬಂದಾಗ ಅವರು ನಮ್ಮ ಮನೆಗೆ ದೇವರು ಬರ್ತಾರೆ, ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಕೆಲವು ತಂಡದವರು ಒಂದು ಮನೆಗೆ ನಾವು ಇಷ್ಟೊತ್ತಿಗೆ ಬರ್ತೇವೆ ಅಂತ ಹೇಳಿದಾಗ ಅವರು ಹೋಗುವಾಗ ತಡ ಆದರೆ ಅವರು ಫೋನ್ ಮಾಡಿ ನಮ್ಮನ್ನು ಕೇಳ್ತಾರೆ, ನೋಡಿ ನಮ್ಮ ಮಕ್ಕಳೆಲ್ಲ ಊಟ ಮಾಡಿಲ್ಲ, ಕಾಯ್ತಾ ಇದ್ದೇವೆ, ದೇವರ ಪೂಜೆ ಆಗೋದಕ್ಕಿಂತ ಮೊದಲು ನಾವು ಊಟ ಮಾಡೋದು ಸರಿಯಲ್ಲ ಅಂತ ಹೇಳಿ ಕಾಯ್ತಾ ಇದ್ದೇವೆ, ದಯವಿಟ್ಟು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿದ್ದ ನಮಗೆ ಕರೆಯೋಣ. ಅಷ್ಟು ಭಾವನೆ ಯಕ್ಷಗಾನದ ಬಗ್ಗೆ ಅಷ್ಟೊಂದು ಜನರಿಗೆ ಅಭಿಮಾನ ಇದೆ, ಭಕ್ತಿ ಇದೆ, ಗೌರವ ಇದೆ. ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಕ್ಕೂಟದ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. ನನ್ನಲ್ಲಿ ಚಿಕ್ಕಮೇಳದ ತಂಡ ಇಲ್ಲ, ನಾನಿದರ ನೇತೃತ್ವ ವಹಿಸಿಕೊಂಡಿದ್ದೇನೆ. ಎಲ್ಲ ನಮ್ಮವರೆಲ್ಲ ಒತ್ತಾಯ ಮಾಡಿದರು, ಇದರ ಒಂದು ನೇತೃತ್ವ ನೀವು ತಗೊಳ್ಬೇಕು. ಕಾರಣ ಇರ್ಬೋದು, ಒಂದು ಯಕ್ಷಗಾನದಲ್ಲಿ 50 ವರ್ಷದ ತಿರುಗಾಟ ಮಾಡಿದ ಅನುಭವ ಇದೆ. ಯಕ್ಷಗಾನದ ಒಳಹೊರ ಎಲ್ಲ ಗೊತ್ತಿದ್ದರೆ, ಮೇಳ ಮಾಡಿದವ ನಾನು, ಕಲಾವಿದನಾಗಿ, ಪ್ರಸಂಗಕರ್ತನಾಗಿ, ವಿವಿಧ ಕ್ಷೇತ್ರದಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಾಗಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ. ಹಾಗಾಗಿ ಇದರ ನೇತೃತ್ವ ಈಗ 3 ವರ್ಷದಿಂದ ನನ್ನಲ್ಲಿ ಇರುವುದರಿಂದ ನಾನು ಒಪ್ಪಿಕೊಂಡು ಸ್ವೀಕರಿಸಿದ್ದೇನೆ. ಯಾರಾದರೂ ಭಾವಿಸ್ಬೋದು ಅವರಿಗೆ ಇದರಿಂದ ಏನಾದರೂ ಸಂಪಾದನೆ ಇದೆ, ಸರ್ವತಾ ಇಲ್ಲ. ನಾವು ಈ ಒಕ್ಕೂಟ ಅಸ್ತಿತ್ವಕ್ಕೆ ಬರುವಲ್ಲಿವರೆಗೆ ಗರಿಷ್ಠ ಮಟ್ಟದ ಪ್ರಯತ್ನ ಮಾಡಿ, ಇವತ್ತು ಒಂದು ಇಬ್ಬರು ಇಲ್ಲ ನಮ್ಮೊಟ್ಟಿಗೆ ಬರಲಿಲ್ಲ. ಅವರು ಏನೋ ನಮ್ಮ ಸಂವಹನ ಕೊರತೆಯಿಂದಾಗಿ ಅವರು ಬರೋದಕ್ಕೆ ಅಸಾಧ್ಯತೆ, ಈಗ ಮತ್ತೆ ಜೋಡಿಸಿಕೊಳ್ತಾರೆ ನಮ್ಮೊಟ್ಟಿಗೆ. ಪ್ರಧಾನವಾಗಿ ನಮಗೆ ತಂಡದವರು ಬೇರೆ ಬೇರೆ ಭಾಗದಲ್ಲಿ ಹೋಗ್ತಾರೆ. ಅದನ್ನು ಈಗಾಗಲೇ ಹೇಳಿದಾಗೆ ಸಾಧಾರಣ 48-49 ತಂಡ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ. ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು, ಮಾಧ್ಯಮದ ಬಂಧುಗಳಲ್ಲಿ, ಯಾವ ಊರಿನಲ್ಲೇ ಚಿಕ್ಕ ಮೇಳ ಯಾರ ಮನೆಗೆ ಹೋಗಲಿ, ಆ ಮನೆಗೆ ಪ್ರವೇಶ ಮಾಡುವಾಗ ಅವರು ಪರವಾನಿಗೆ ಪತ್ರ ಉಂಟು ಅಂತ ಕೇಳಬೇಕು. ಅದಿದ್ದರೆ ಮಾತ್ರ ಅದು ಅಧಿಕೃತ ಅಂತ ಸ್ವೀಕಾರ ಮಾಡಿ, ಅದಿಲ್ಲದವರನ್ನು ದಯವಿಟ್ಟು ಅವರಿಗೆ ಅವಕಾಶ ಕೊಡಬೇಡಿ. ಕಾರಣ ಅದು ಅನಧಿಕೃತವಾಗಿರ್ತದೆ, ನಿಯಮಾನುಸಾರ ನಡೆಯುವುದಿಲ್ಲ. ಏನು ಅಪಚಾರ ಮಾಡಿದರೂ ಇಡೀ ಯಕ್ಷಗಾನ ಕ್ಷೇತ್ರಕ್ಕೆ ಅದು ಅಪಚಾರ ಮಾಡಿದಂತೆ. ಅದಕ್ಕೆ ಅವಕಾಶ ಕೊಡದಂತೆ ನೀವೊಂದು ಪತ್ರಿಕೆಯಲ್ಲಿ ಅದನ್ನು ಪ್ರಮುಖ ವಿಚಾರವಾಗಿ ನೀವು ನಮೂದಿಸಬೇಕು ಅಂತ ನನ್ನೊಂದು ಕಳಕಳಿಯ ವಿನಂತಿ. ಪರವಾನಿಗೆ ಇಲ್ಲದೆ ಮನೆ ಮನೆಗೆ ಯಾವ ಯಕ್ಷಗಾನ ತಂಡ ಬಂದರೂ ಅದನ್ನು ಸ್ವೀಕರಿಸಬೇಡಿ. ಮೊದಲಿಗೆ ಅವರಲ್ಲಿ ಚಿಕ್ಕ ಮೇಳ ಒಕ್ಕೂಟಗಳ ಪರವಾನಿಗೆ ಪತ್ರ ಉಂಟಾ ಅಂತ ಕೇಳ್ತಾರೆ. ನಾವೀಗ ನಮ್ಮಲ್ಲಿ ನೋಂದಾಯಿಸಿದಂಥ ಎಲ್ರಿಗೂ ಒಂದು ಪರವಾನಿಗೆ ಪತ್ರದ ಹಾಗೆ ಕೊಟ್ಟಿದ್ದೇವೆ. ಅದವರ ಕೈಯಲ್ಲಿ ಇರಬೇಕು. ಯಾರು ಕೇಳಿದ್ರು ಅದನ್ನು ಅವರು ತೋರಿಸಬೇಕು. ಅದರಲ್ಲಿ ನಿಯಮದ ಪ್ರಮುಖ ವಿಚಾರಗಳಲ್ಲಿ ಉಲ್ಲೇಖ ಇದೆ. ಅದು ಇಲ್ಲದೆ ನಾವು ಏನು ಮಾಡಿದ್ರು, ಯಾರು ಕೇಳೋದು ಅಂತ ಹೇಳಿ ಇದೊಂದು ನಮ್ಮ ಸುಳ್ಯ ತಾಲೂಕಿನ ಒಂದು ಮುನೆಯಿಂದ ಒಬ್ಬರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದು ನಾನು 5-6 ವರ್ಷಗಳಿಂದ ಹಾಗೆ ಮಾಡ್ತಾ ಇದ್ದೇನೆ. ಹಾಗೆ ಈ ಒಕ್ಕೂಟದ ಒಂದು ನಿಯಮ ಅಂತ ಹೇಳಿದ್ಮೇಲೆ ಆ ನಿಯಮಾವಳಿಗೆ ಎಲ್ಲರೂ ಬದ್ಧರಾಗಲೇಬೇಕು. ನಮ್ಮ ಒಂದು ನಿಯಮದಲ್ಲಿ ಇದೆ, ಮನೆಯ ದೇವರ ಹೆಸರನ್ನು ಇಟ್ಟುಕೊಂಡು ನೀವು ಮನೆ ಮನೆಗೆ ಯಕ್ಷಗಾನವನ್ನು ಕೊಂಡು ಹೋಗಬೇಡಿ. ದೇವಸ್ಥಾನ ಆಗ್ಬಹುದು, ದೈವಸ್ಥಾನ ಆಗ್ಬೋದು, ಯಾವುದಾದ್ರೂ ಜನರ ಭಾವನೆಯ ಶ್ರದ್ಧಾ ಕೇಂದ್ರ ಸ್ಥಾನ ಯಾವುದುಂಟೋ ಅಲ್ಲೇ ಹೆಸರನ್ನು ಇಟ್ಟುಕೊಂಡು ಹೋಗಿ. ಆ ದೇವಸ್ಥಾನಕ್ಕೂ ಪ್ರಯೋಜನ ಆಗ್ತದೆ. ಏನಾದರೂ ಹರಕೆ ಡಬ್ಬಿ ಹಾಕಿದಂಥ ಹಣ ಆ ದೇವಸ್ಥಾನಕ್ಕೆ ಹೋಗ್ತದೆ. ಈಗ ಇತ್ತೀಚೆಗೆ 2 ವರ್ಷಗಳ ಒಂದು ತಿರುಗಾಟ ಆಗಿ, ಈಗ 3ನೇ ವರ್ಷದ ತಿರುಗಾಟ ನಾಡಿದ್ದು 5ನೇ ತಾರೀಕಿಗೆ ಬಜಿಪೆ ಹತ್ತಿರದ ತಳಕಳ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಸಂಜೆ ಗೆಜ್ಜೆ ಮುಹೂರ್ತದೊಂದಿಗೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಂಡಗಳ ಒಕ್ಕೂಟದ ವತಿಯಿಂದ ಉದ್ಘಾಟನಾ ಸಮಾರಂಭ. ಅದು ನಾಡ್ದು 5ನೇ ತಾರೀಕಿನಿಂದ ಎಲ್ಲ ಕಡೆಯಲ್ಲೂ ತಿರುಗಾಟವನ್ನು ಆರಂಭ ಮಾಡ್ಬೋದು. ಅದನ್ನು ಮುಹೂರ್ತ ಅಂತ ನಾವು ಇಟ್ಟುಕೊಂಡಿದ್ದೇವೆ. ಎಲ್ಲ ಸಮಾಲೋಚನೆ ಮಾಡಿ ಗಣ್ಯ ವ್ಯಕ್ತಿಗಳು ಅಲ್ಲಿ ಉಪಸ್ಥಿತರಿರ್ತಾರೆ, ಅಲ್ಲಿ ಉದ್ಘಾಟನೆ ಕೊಡ್ತಾರೆ. ಆಮೇಲೆ ಎಲ್ಲ ತಂಡದವರು ಬೇರೆ ಬೇರೆ ಭಾಗಗಳಲ್ಲಿ ಅವರ ಚಿಕ್ಕ ಮೇಳವನ್ನು ಕೊಂಡು ಹೋಗ್ತಾರೆ. ಮನೆಯಲ್ಲಿ ಒಂದು 20 ನಿಮಿಷ, ಗರಿಷ್ಠ ಅಂದರೆ 20 ನಿಮಿಷ ಯಕ್ಷಗಾನ ಪ್ರದರ್ಶನ. ಅದರಲ್ಲೊಂದು ಸಂದೇಶ ಸಿಗಬೇಕು. ನಮ್ಮ ಧರ್ಮದ, ನಮ್ಮ ಸಂಸ್ಕೃತಿಯ, ನಮ್ಮ ದೇವರ ವಿಚಾರವನ್ನು ಒಂದು ಸಂದೇಶ ಮನೆ ಮನೆಗೆ ತಲುಪಬೇಕು.
ಆ ಮೂಲಕ ಕಲೆಯ ಉದ್ದೀಪನವು ಕಲಾವಿದರ ಬದುಕಿಗೆ ಭದ್ರತೆಯು ಸಿಗ್ತದೆ ಎನ್ನುವಂಥ ವಿಶ್ವಾಸ ಇದೆ. ಅದರೊಂದಿಗೆ ಈಗಾಗಲೇ ತಮ್ಮೆಲ್ಲರ ಗಮನದಲ್ಲಿ ಇರಬಹುದು, ಯಕ್ಷಗಾನ ಪಟ್ಟ ಫೌಂಡೇಶನ್ ಬೇಕಾದಷ್ಟು ಕಲಾವಿದರಿಗೋಸ್ಕರ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ನಾವು ಕೂಡ ಅದರಲ್ಲಿ ಜೋಡಿಸಿಕೊಂಡವರು. ಮುಂದಿನ ವರ್ಷದಲ್ಲಿ ನಮ್ಮ ಒಕ್ಕೂಟದ ಇಬ್ಬರಿಗೆ ಒಕ್ಕೂಟದಲ್ಲಿ ನೋಂದಾಯಿಸಿಕೊಂಡು ಕಾರ್ಯಾಚರಿಸುವಂತಹ ಯಕ್ಷಗಾನ ಕಲಾವಿದರು, ಮನೆ ಇಲ್ಲದವರು ಮತ್ತು ಏನಾದರೂ ಸಮಸ್ಯೆಗಳಾದಾಗ ಯಕ್ಷಗಾನ ಪಟ್ಟ ಫೌಂಡೇಶನಿಂದ ಕೂಡ ಸಹಾಯ ಸಿಗುವಂಥ ಒಂದು ವ್ಯವಸ್ಥೆಗೆ ನಾವು ಮುಂದೆ ಇಟ್ಟಿದ್ದೇವೆ. ಸಾಮಾನ್ಯ ಪಟ್ಲ ಸತೀಶ್ ಶೆಟ್ಟಿರವರು ಈ ವಿಚಾರವನ್ನು ಮಾತಾಡಿದ್ದೇನೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಚಿಕ್ಕಮೇಳದಲ್ಲಿ ಕಳೆದ ವರ್ಷ 2-3 ಜನರಿಗೆ ಅನಾಹುತ ಆಯಿತು. ಪ್ರಯಾಣ ಮಾಡುವಾಗ ಕಲಾವಿದರು ನಿದ್ದೆಗೆಟ್ಟು 4 ಮಂದಿ ನಿದ್ದೆಗೆಟ್ಟು ಪ್ರಯಾಣ ಮಾಡುವಾಗ ಅಪಘಾತಕ್ಕೀಡಾಗಿ ಇಬ್ಬರು ಈ ಲೋಕವನ್ನು ಬಿಟ್ಟು ಹೋದರು. ಒಂದು ಭವಿಷ್ಯತ್ತಿನ ಉತ್ತಮ ಕಲಾವಿದರಾಗುವಂಥ ಎಲ್ಲ ಅರ್ಹತೆಗಳಿದ್ದು ಏನು ಮಾಡೋಣ, ಅವರನ್ನು ಉಳಿಸಿಕೊಳ್ಳುತ್ತಾ ಯೋಗವಾಗಿ ಇಲ್ಲ ಅಂತ ನಾವು ಭಾವಿಸ್ತೇವೆ. ಅವರು ಕೂಡ ಚಿಕ್ಕಮೇಳದಲ್ಲಿ ತೊಡಗಿಸಿಕೊಂಡವರು. ನಮ್ಮ ಈ ಒಕ್ಕೂಟದಲ್ಲಿ ಆರ್ಥಿಕವಾಗಿ ಹಣವನ್ನು ಸ್ವಲ್ಪ ಜೋಡಿಸ್ತಾ ಇದ್ದೇವೆ. ದೊಡ್ಡ ಮೊತ್ತ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಅದರಲ್ಲಿ ಕಿಂಚಿತ್ ಅವರಿಗೂ ಯಾರು ಮೃತಪಟ್ಟಿದ್ದಾರೋ, ಯಾರು ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದರು, ಅವರು ಕೂಡ ಧನ ಸಹಾಯವನ್ನು ಮಾಡಿದ್ದೇವೆ. ಮುಂದಿನ ವರ್ಷದಿಂದ ನಮಗೆ ಇದು ಆರ್ಥಿಕವಾಗಿ ನಾವು ನಮ್ಮ ಭದ್ರತೆ ಒಂದು ಹೆಚ್ಚಿನ ಮೊತ್ತ ನಮ್ಮಲ್ಲಿ ಕೈಗೂಡಿದರೆ ಇನ್ನೂ ಹೆಚ್ಚಿನ ಒಂದು ಸಹಕಾರವನ್ನು ಮಾಡುವಂತಹ ಒಂದು ಸಂಕಲ್ಪ ನಮ್ಮಲ್ಲಿದೆ. ಇದಕ್ಕೆಲ್ಲ ನಿಮ್ಮ ಒಂದು ಪೂರಕವಾದಂತಹ ವರದಿ ಜಗಜ್ಜಾಹೀರಾಗಬೇಕು, ಎಲ್ಲರಿಗೂ ತಲುಪಬೇಕು. ಕಲಾವಿದರು ಮತ್ತು ಕಲೆ ಇದು ಉಳಿಬೇಕೆಂದರೆ ಮಾಧ್ಯಮದ ಸ್ನೇಹಿತರು ನಿಮ್ಮ ಕಳಕಳಿಯ ಚಿಂತನೆಗಳು ಇದಕ್ಕೆ ಸಹಕಾರ ಆಗ್ತದೆ ಎನ್ನುವಂತಹ ಭಾವನೆಯಿಂದ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೇವೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಕುಮಾರ್ ಮಾದೇವಾರ್, ಆಮೇಲೆ ಉಪಾಧ್ಯಕ್ಷರಾದಂತಹ ರಮೇಶ್ ಕುಲಶೇಖರ, ಆಮೇಲೆ